ನಡೆ ನುಡಿ ಮುಖೇನವೇ ಎಲ್ಲರನ್ನ ಆಕರ್ಷಿಸುವಂಥ ಒಂದು ವ್ಯಕ್ತಿತ್ವ, ಅಗಾಧ ವೈಚಾರಿಕ ಶಕ್ತಿ. ಕರ್ನಾಟಕದ ಮಣ್ಣಿನಿಂದ ಹೋಗಿ ನವದೆಹಲಿಯಲ್ಲಿ ಕುಳಿತು ದೇಶದ ಅತಿ ದೊಡ್ಡ ಪಕ್ಷ ಭಾಜಪಾದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರೋ ಮೊಟ್ಟ ಮೊದಲ ಕನ್ನಡಿಗ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥವರು. ಅವರ ರಾಷ್ಟ್ರ ಪ್ರೇಮದ ಮುಖೇನವೇ ಕೋಟ್ಯಾಂತರ ಭಾರತೀಯರಲ್ಲಿ ಆಶಾಕಿರಣವಾಗಿ ಹೊರಹೊಮ್ಮುತ್ತಿರುವಂಥ ನಮ್ಮ ಪ್ರೀತಿಯ BL ಸಂತೋಷ್ ಜಿಯವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಅವರ ದಿವ್ಯವಾಣಿಯನ್ನು ನಾವೀಗ ಕೇಳೋಣ. ಪ್ರೀತಿಯ ಸಂತೋಷ್ ಜಿ. ಜ್ಞಾನ ಸಂಗಮ ಪ್ರತಿಷ್ಠಾನದ ಆಶ್ರಯದಲ್ಲಿ ಇವತ್ತು ಉದ್ಘಾಟನೆಗೊಂಡಿರ್ತಕ್ಕಂಥ ರೇಡಿಯಂಟ್ ಸ್ಕೂಲ್ ಆಫ್ ಎಕ್ಸಲೆನ್ಸ್, ರೇಡಿಯಂಟ್ PU ಕಾಲೇಜ್ ಮತ್ತು ರೇಡಿಯಂಟ್ ಅಕಾಡೆಮಿ, ಈ 3 ವಿದ್ಯಾಸಂಸ್ಥೆಗಳ ತರಬೇತಿ ಸಂಸ್ಥೆಗಳ ಉದ್ಘಾಟನಾ ಕಾರ್ಯಕ್ರಮದ ಇವತ್ತಿನ ವೇದಿಕೆಯಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿಕ್ಕೆ ಅಂತ ಉಪಸ್ಥಿತರಿರ್ತಕ್ಕಂಥ ಮೈಸೂರಿನ ಸುತ್ತೂರು ಶ್ರೀ ಕ್ಷೇತ್ರದ ಪೂಜ್ಯ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸ್ತಾ, ಸನ್ಮಾನ್ಯ ನಿಜಗುಣರಾಜ್ಯವರು ನಮ್ಮ ಎದುರಿಗೆ ಹೇಳಿದಾಗೆ ಶಿಕ್ಷಣಕ್ಕೆ ಅವರಿಗೆ ಪ್ರೇರಣೆ ನೀಡಿದ್ದು ಪೂಜ್ಯ ಸಿದ್ಧಗಂಗಾ ಶ್ರೀಗಳು. ಹಾಗೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳ ಉತ್ತರಾಧಿಕಾರಿಗಳಾಗಿ ಈಗಿನ ಪೀಠಾಧಿಪತಿಗಳಾಗಿ ಅಷ್ಟೇ ಸಮರ್ಥವಾಗಿ ಶ್ರೀ ಕ್ಷೇತ್ರದ ಧಾರ್ಮಿಕ ಚಟುವಟಿಕೆಗಳನ್ನ ಹಾಗೆ ಅಲ್ಲಿ ನಡೀತಾ ಇರತಕ್ಕಂಥ ತ್ರಿವಿಧ ದಾಸೋಹಗಳನ್ನ ಮುನ್ನಡೆಸ್ತಾ ಇರತಕ್ಕಂಥ ಸಿದ್ಧಗಂಗಾ ಮಠದ ಪೂಜ್ಯ ಶ್ರೀಗಳಾದ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಚಾಮರಾಜನಗರ ಜಿಲ್ಲೆಯ ಮಲೆಯೂರಿನ ಕನಕಗಿರಿ ಕ್ಷೇತ್ರದ ಪೂಜ್ಯ ಸಂತರಾಗಿರ್ತಕ್ಕಂಥ ಶ್ರೀ 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 ಭುವನಕೀರ್ತಿ ಭಟ್ಟಾರಕ ಸ್ವಾಮಿಗಳು ಅವರ ಪಾದಾರವಿಂದಗಳಲ್ಲಿ ನಮಸ್ಕರಿಸ್ತಾ, ಅವರ ಶಿಷ್ಯಂದ್ರೆ ಯಾರ್ಯಾರು ಉಪಸ್ಥಿತರಿದ್ದಾರೆ ಅವರೆಲ್ಲರ ಶುಭ ಹಾರೈಕೆಗಳು, ಶುಭ ಆಶೀರ್ವಾದಗಳು ಈ ಸಂಸ್ಥೆಗೆ, ಈ ಸಂಸ್ಥೆಯನ್ನು ನಡೆಸ್ತಾ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆಗೆ, ಈ ಸಂಸ್ಥೆಯಲ್ಲಿ ಶಿಕ್ಷಣ ಕೊಡಲಿಕ್ಕೆ ಅಂತ ಬಂದಿರತಕ್ಕಂಥ ಶಿಕ್ಷಕ ವೃಂದಕ್ಕೆ, ಮುಂದಿನ 10-100 ವರ್ಷಗಳ ಕಾಲ ಈ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರ ಆಶೀರ್ವಾದ, ಅವರ ಶುಭ ಹಾರೈಕೆಗಳು ಇರಲಿ ಅಂತೇಳಿ ಹಾರೈಸ್ತಾ, ಇವತ್ತಿನ ಈ ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮಾಜಿ ಮುಖ್ಯಮಂತ್ರಿಗಳು, ಭಾರತೀಯ ಜನತಾ ಪಕ್ಷದ ಮುಖಂಡರು ಆಗಿರ್ತಕ್ಕಂಥ ಸನ್ಮಾನ್ಯ DV ಸದಾನಂದ ಗೌಡ್ರೆ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂಥ HM ಗಣೇಶ್ ಪ್ರಸಾದ್ ಅವರೇ, ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಯುತ ಶ್ರೀವತ್ಸ ಅವರೇ, ಹಾಸನದ ಬೇಲೂರಿನ ಶಾಸಕರಾಗಿರುವಂಥ ಸನ್ಮಾನ್ಯ HK ಸುರೇಶ್ ಅವರೇ, ಕ್ಷೇತ್ರದ ಮಾಜಿ ಶಾಸಕರು, ಚಾಮರಾಜನಗರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಜನಪ್ರಿಯ ಅಧ್ಯಕ್ಷರು ಆಗಿರುವಂಥ CS ನಿರಂಜನ್ ಕುಮಾರ್ ಅವರೇ, ಕೊಳ್ಳೇಗಾಲದ ಮಾಜಿ ಶಾಸಕರು, ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಆಗಿರುವಂಥ ಶ್ರೀಯುತ N ಮಹೇಶ್ ಅವರೇ, ಕಡೂರಿನ ಮಾಜಿ ಶಾಸಕರಾಗಿರುವಂಥ ಶ್ರೀಯುತ ಬೆಳ್ಳಿ ಪ್ರಕಾಶ್ ಅವರೇ, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಮಾಜಿ IAS ಅಧಿಕಾರಿಗಳು, ಕನ್ನಡದ ಖ್ಯಾತ ಸಾಹಿತಿಗಳು ಆಗಿರುವಂಥ ಸನ್ಮಾನ್ಯ ಡಾಕ್ಟರ್ C. ಈ ಕಾರ್ಯಕ್ರಮಕ್ಕೆ ಮೂಲಭೂತವಾಗಿರ್ತಕ್ಕಂಥ ಶಕ್ತಿ ಜ್ಞಾನ ಸಂಗಮ ಪ್ರತಿಷ್ಠಾನದ ನೇತೃತ್ವವನ್ನು ವಹಿಸಿರ್ತಕ್ಕಂಥ, ಇಷ್ಟು ದೊಡ್ಡ ಗುಂಡ್ಲುಪೇಟೆಯ ಒಂದು ಗ್ರಾಮೀಣ ಪರಿಸರದಲ್ಲಿ, ಗುಂಡ್ಲುಪೇಟೆಯನ್ನು ಭಾಳ ಆರ್ಥಿಕವಾಗಿ ತುಂಬ ಸಶಕ್ತ ಅಂತಲ್ಲ, ಒಂದು ಸಾಮಾನ್ಯವಾಗಿರ್ತಕ್ಕಂಥ ತಾಲೂಕು ಇದು. ಅಂಥ ತಾಲೂಕು ಕೇಂದ್ರದಲ್ಲಿ ಸಾಹಸ ಪಟ್ಟು ತನ್ನ ಉದ್ಯಮಶೀಲತೆಯಿಂದ ಸಣ್ಣದರಿಂದ ಮೇಲೆ ಬಂದು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತನ್ನ ಹೆಜ್ಜೆ ಗುರುತುಗಳನ್ನ ಮೂಡಿಸಬೇಕು ಅಂಥೇಳಿ ಇವತ್ತು ನಮ್ಮ ಎದುರಿಗೆ ಕಾಣಿಸ್ತಾ ಇರ್ತಕ್ಕಂಥ, ಸಾಧಾರಣವಾಗಿ ನಾವು ತುಂಬ ಸಲ ಶಿಲಾನ್ಯಾಸಕ್ಕೆ ಹೋಗ್ತೀವಿ, ಆಮೇಲೆ ಅದು ಮೇಲೆ ಬರುತ್ತೋ ಮೇಲೆ ಬರಲ್ವೋ ಅನೇಕ ಸಲ ಯಕ್ಷ ಪ್ರಶ್ನೆ. ಯಾಕಂದರೆ ಉದ್ಘಾಟನೆ ಕರೆಯೋದು ಭಾಳ ಅಪರೂಪ, ಅದರಲ್ಲೂ ಸರ್ಕಾರದ ಕಾರ್ಯಕ್ರಮಗಳು ತುಂಬ ಶಿಲಾನ್ಯಾಸ ಆಗುತ್ತೆ, ಆದರೆ ಉದ್ಘಾಟನೆ ಆಗುತ್ತೋ ಇಲ್ವೋ ಗೊತ್ತಾಗೋದಿಲ್ಲ ಅನೇಕ ಬಾರಿ. ಆದರೆ ಈ ಶಾಲೆಯ, ಈ ವ್ಯವಸ್ಥೆಯ, ಈ ಸಂಸ್ಥೆಯ ಶಿಲಾನ್ಯಾಸ ಯಾವಾಗ ಆಯಿತು ಅಂತ ಗೊತ್ತಿಲ್ಲ, ಯಾವ ಪೂಜ್ಯರ ಹಸ್ತಗಳಿಂದ ಆಯಿತು ಅಂತ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ಕಣ್ಣೆದುರಿಗೆ ಒಳಗೆ ಬರಬೇಕಾದ್ರೆ ಆಶ್ಚರ್ಯ ಅಂತ ಅನಿಸುವಷ್ಟು. ನನಗೆ ಆಹ್ವಾನ ಪತ್ರಿಕೆ ಕೊಟ್ಟಾಗ ಅದರಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಫೋಟೋ ಇತ್ತು. ಎಲ್ಲ ಆಹ್ವಾನ ಪತ್ರಿಕೆಯಲ್ಲೂ ಆ ಥರದ್ದೊಂದು ಸುಂದರವಾಗಿರೋ ಫೋಟೋ ಇರುತ್ತೆ. ಅಲ್ಲಿಗೆ ಹೋದಾಗ ಒಂದು ಸ್ವಲ್ಪ ಭ್ರಮನಿರ್ತನ ಆಗುತ್ತೆ, ಆ ಫೋಟೋ ಯಾವುದೋ ಫೈಲಿಂದ ತೆಗೆದಿರೋದು ಮತ್ತು ಈ ಕಟ್ಟಡ ಯಾವುದೋ ಬೇರೆ ಅಂತ. ಹಾಗೆ ನಾನು ಇಲ್ಲಿ ಅವ್ರ ಹಿತೈಷಿಯಾಗಿ ಇಲ್ಲಿಗೆ ಬಂದೆ. ಆದರೆ ನನಗೂ ಕಲ್ಪನೆ ಇರಲಿಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸಂಸ್ಥೆ ಪ್ರತ್ಯಕ್ಷವಾಗಿ ನೆಲದ ಮೇಲೆ ಮೂಡಿ ಬಂದಿದೆ ಅಂತ ನನಗೂ ಕೂಡ
ಭಾಳ ವಿಶ್ವಾಸ ಇರಲಿಲ್ಲ. ಆದರೆ ಇವತ್ತು ಹೆಚ್ಚು ಕಡಿಮೆ ಹಾಸ್ಟೆಲ್ ಕಟ್ಟಡ ಒಂದು ಸ್ವಲ್ಪ ಮೇಲೆ ಬರಬೇಕು, ಉಳಿದ ಸಣ್ಣ ಪುಟ್ಟ ವ್ಯವಸ್ಥೆಗಳ ಮೇಲೆ ಬರಬೇಕು, ಶಿಕ್ಷಕ ವೃಂದಕ್ಕಾಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳ ಮೇಲೆ ಬರಬೇಕು ಅನ್ನೋದು ಬಿಟ್ಟರೆ ಶಾಲೆ ಅನ್ನುವಂಥದ್ದೇನಿದೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳ ಒಂದು ಮೂರ್ತಿಯ ಅನಾವರಣದ ಜೊತೆಗೆ ಅವರ ಆಶೀರ್ವಾದದ ಜೊತೆಗೆ ಇವತ್ತು ನಮ್ಮೆಲ್ಲರ ಎದುರುಗಡೆ ಕಟ್ಟಡ ಮೇಲೆ ಬಂದಿದೆ. ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಕ್ಯಾಲೆಂಡರ್ ಇಯರ್ ಆರಂಭ ಆಗ್ತಾ ಇದ್ದಾಗೆ, ಶಾಲೆಯ ಶೈಕ್ಷಣಿಕ ವರ್ಷ ಆರಂಭ ಆಗ್ತಾ ಇದ್ದಾಗೆ ಇದು ಆರಂಭ ಕೂಡ ಆಗೋದಿದೆ. ಆ ಥರದ ಒಂದು ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಲಿಕ್ಕೆ ಇವತ್ತು ಕಾರಣೀಭೂತರಾಗಿರ್ತಕ್ಕಂಥ ಪ್ರತಿಷ್ಠಾನದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ನಿಜಗುಣರಾಜವರೇ, ಹಾಗೆ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದ್ಸಲಿ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬರಿಗೆ ಇನ್ನೊಬ್ಬರು ಒತ್ತಾಸೆಯಾಗಿ ನಿಂತ್ಕೊಳ್ಳೇಬೇಕು. ಸಂಸ್ಥೆ ಆರಂಭ ಮಾಡಬೇಕಾದ್ರೆ ಇನ್ನೂ 10 ಜನ ಒತ್ತಾಸೆಯಾಗಿ ನಿಂತ್ಕೊಳ್ಬೇಕು. ಹಾಗೆ ಅವರಿಗೆ ಒತ್ತಾಸೆಯಾಗಿ ನಿಂತ್ಕೊಂಡಿರ್ತಕ್ಕಂಥ ಅವರ ಧರ್ಮಪತ್ನಿಯವರಾಗಿರುವಂಥ ಶ್ರೀಮತಿ ಮಂಜುಳಾ ರಾಜು ಅವರೇ, ಶ್ರೀಯುತ ಸಂದೀಪ್ ಅವರೇ, ಹಾಗೆ ಶ್ರೀಮತಿ ಶ್ವೇತಾ ಅವರೇ, ಹಾಗೆ ಇವತ್ತು ಬೇರೆ ಬೇರೆ ಊರುಗಳಿಂದ ಇಲ್ಲಿ ಶಿಕ್ಷಕರಾಗಲಿಕ್ಕೆ, ಇಲ್ಲಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮುಂದಿನ ದಿನಗಳಲ್ಲಿ ಈಕ್ವಲ್ ಪಾರ್ಟ್ನರ್ಗಳಾಗಲಿಕ್ಕೆ, ಶಾಲೆ ನಡೆಯೋದು, ಶಾಲೆ ಆರಂಭ ಮಾಡೋದು ಮಾಲೀಕರು, ಶಾಲೆಗೆ ಬರೋದು ವಿದ್ಯಾರ್ಥಿಗಳು, ಆದರೆ ಶಾಲೆ ಉಳ್ಕೊಳ್ಳೋದು ಶಿಕ್ಷಕರಿಂದ, ಶಾಲೆ ಉಳ್ಕೊಳ್ಳೋದು ಮಾಲೀಕರಿಂದ ಅಲ್ಲ, ಶಾಲೆ ಉಳ್ಕೊಳ್ಳೋದು ಟೀಚರ್ಗಳಿಂದ. ಈಗಲೂ ನಾನು ಬೆಂಗಳೂರಿನಲ್ಲಿ ನಾನು ಓದಿದ ಶಾಲೆಯಲ್ಲಿ ಯಾರು ನೆನಪಿದೆ ಅಂತ ಕೇಳಿದ್ರೆ ನನಗೆ ತುಂಬ ಒಳ್ಳೆ ಪ್ರಿನ್ಸಿಪಲ್ಲು, ಆದರೆ ಆ ಪ್ರಿನ್ಸಿಪಾಲ್ ಹೆಸರು ನೆನಪಿಲ್ಲ. ಆ ಪ್ರಿನ್ಸಿಪಾಲ್ ಏನು ಕೆಟ್ಟವರಲ್ಲ, ತುಂಬ ಒಳ್ಳೆ ಪ್ರಿನ್ಸಿಪಾಲ್. ಆದರೆ ಈಗಲೂ ನಾನು ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ನನಗೆ ನೆನಪಾಗೋದು ರಾಧಾಮಣಿ ಟೀಚರ್, ಅವರೊಬ್ಬರು ಮಲಯಾಳಿ ಟೀಚರ್, ಅವರು ರಾಧಾಮಣಿ ಟೀಚರು. ಈಗಲೂ ನೆನಪಾಗೋದು ರಾಧಾಮಣಿ ಟೀಚರ್. ಕಾಲೇಜಲ್ಲಿ ಯಾರು ನೆನಪಾಗುತ್ತೆ ಅಂತ ಕೇಳಿದ್ರೆ ಶಂಕರನ್ ಮಾಸ್ಟರ್ ಅವ್ರು ನಮ್ಮ ಮ್ಯಾಥಮೆಟಿಕ್ಸ್ ಪ್ರೊಫೆಸರು. ನಾವು ಎಲ್ಲರ ಥರನೇ ಕಾಂಪೌಂಡ್ ಗೋಡೆ ಮೇಲ್ಗಳು ಕೂತ್ಕೊಂಡೆ ಕಾಲೇಜ್ ದಿನಗಳನ್ನ ಕಳೆದವರು. ಅಕಸ್ಮಾತ್ ಕಾಲೇಜ್ ಕಾಂಪೌಂಡ್ ಮೇಲೆ ಯಾರು ಕೂತಿಲ್ಲ ಅಂತ ಹೇಳಿದ್ರೆ, ಸ್ವಲ್ಪ ಗಲಾಟೆ ಮಾಡಿಲ್ಲ ಅಂತ ಹೇಳಿದ್ರೆ ಏನೋ ಅವನ ಹತ್ರ ಏನೋ ವ್ಯತ್ಯಾಸ ಇದೆ ಅಂತ ಅರ್ಥ. ಯಾಕಂದರೆ ಆ ವಯಸ್ಸಿನಲ್ಲಿ ಅದೆಲ್ಲ ಮಾಡಬೇಕಾಗಿರೋ ಕೆಲಸಗಳೇ ಅನ್ಸಲೆ, ಎಲ್ಲರೂ ಮಾಡಬೇಕಂದ್ರೆ ಮಾಡಲಿಲ್ಲ ಅಂದರೆ ಏನೋ ವ್ಯತ್ಯಾಸ ಇದ್ದಾರೆ. ಹಾಗೆ ನಾವು ಕಾಂಪೌಂಡ್ ಗೋಡೆ ಮೇಲೆ ಕೂತ್ಕೊಂಡೇ ಕಳೆದವರು ಒಂದ್ಸಲಿ. ಆದರೆ ಕಾಂಪೌಂಡ್ ಗೋಡೆ ಮೇಲೆ ಕೂತ್ಕೊಂಡಾಗ ಆ ದೂರದಲ್ಲಿ ಒಂದು ಜನತಾ ಹೋಟೆಲ್ ಅಂತಿತ್ತು. ಆ ಜನತಾ ಹೋಟೆಲ್ ಹತ್ರ ಕೈಯಲ್ಲಿ 2 ಪುಸ್ತಕ ಇಟ್ಕೊಂಡು ಶಂಕರನ್ ಮಾಸ್ಟ್ರು ತಿರುಗಿದ್ರು ಅಂತ ಹೇಳಿದ್ರೆ ಕಾರ್ನರ್ಗೆ, ಉಳಿದು ಎಲ್ಲರ ಜೊತೆ ನಾನು ಕೂಡ ಕಾಂಪೌಂಡ್ನಿಂದ ಕೆಳಗಡೆ ಇದ್ದು ಸೀದಾ ಹೋಗಿ ಕಾಲೇಜಲ್ಲಿ ಕೂತ್ಕೊಳ್ತಿದ್ದೋ. ಅವ್ರು ಬೈತಾರೇನೋ ಹೆದರಿಕೆ? ಖಂಡಿತ ಇಲ್ಲ. ಕಾಲೇಜಲ್ಲಿ ಹೊಡಿತಾರನ್ನೋ ಹೆದರಿಕೆ ಇಲ್ಲವೇ ಇಲ್ಲ. ಈಗ ಪ್ರೈಮರಿ ಸ್ಕೂಲಲ್ಲೂ ಇಲ್ಲ. ಅಪ್ಪ ಅಮ್ಮ ಬಂದು ಟೀಚರ್ ಹತ್ರ ಜಗಳ ಆಡ್ತಾರೆ. ಇವತ್ತಿನ ಟೀಚರ್ಗಳ ಕೆಲಸ ಭಾಳ ಕಷ್ಟ, ಮಕ್ಕಳಿಗೆ ಹೊಡೆಯೋ ಆಗಿಲ್ಲ ಇವತ್ತು. ಯಾಕಂದರೆ ಅಪ್ಪ ಅಮ್ಮ ದುಡ್ಡು ಇರುತ್ತೆ ಅವ್ರಿಗೆ. ಹಾಗಾಗಿ ಅಪ್ಪ ಅಮ್ಮ ಅನ್ಕೋತಾರೆ ನಮ್ಮ ಮಕ್ಕಳೆಲ್ಲ ನಾವೇ ಸ್ಕೂಲಲ್ಲಿ ಇರೋದು ಅಂದ್ಕೊಂಡ್ಬಿಡ್ತಾರೆ ನೆಕ್ಸ್ಟ್ ಅಲ್ಲಿ, ಮಕ್ಕಳಿಗೆ ಹೊಡಿಬಾರ್ದು ಅಂತ. ಕಾಲೇಜಲ್ಲಂತೂ ಆ ಕಾಲದಲ್ಲೂ ಹೊಡೆಯೋದಿರಲಿಲ್ಲ. ಶಂಕರನ್ ಮಾಸ್ಟ್ರು ನಮಗೇನಾದರೂ ಹೊಡಿತಾರೇನೋ ಹೆದರಿಕೆ ಇತ್ತಾ ಅಂತ ಕೇಳಿದ್ರೆ ಅವ್ರು ಹೊಡಿತಾರೇನೋ ಹೆದರಿಕೆನೂ ನಮಗೇನು ಇರಲಿಲ್ಲ. ಆದರೆ ಶಂಕರನ್ ಮಾಸ್ಟ್ರು ಅಲ್ಲಿ ಜನತಾ, ನಮ್ಮ ಕಾಲೇಜ್ ಹತ್ರ ಹೋದರೆ ನಿಮಗೆ ಈಗಲೂ ಜನತಾ ಕ್ಯಾಂಟೀನ್ ಇದೆ, ಜನತಾ ಹೋಟೆಲ್ ಇದೆ. ಆ ಹೋಟೆಲ್ ಹತ್ರ ತಿರುಗಿದ್ರೆ ನಾವು ಇಳಿದು ವಾಪಸ್ ಬಂದ್ಬಿಡು. ಪೊಲೀಸ್ನವ್ರು ಬಂದರೆ ಹೋಗ್ತಿರ್ಲಿಲ್ಲ, ಗದರ್ಬೇಕಾಗಿತ್ತವರು. ಕಾಲೇಜ್ನ ಮ್ಯಾನೇಜ್ಮೆಂಟ್ನವ್ರು ಬಂದರೆ ನಾವೇನು ಹೋಗ್ತಿರ್ಲಿಲ್ಲ, ಅವ್ರ ಕಾರ್ ಒಳಗೆ ಹೋಗ್ತಿತ್ತು, ನಾವು ನಮ್ಮ ಪಾಡಿ ಕೂತ್ಕೊಳ್ತಿದ್ದೋ. ಆದರೆ ಶಂಕರನ್ ಮಾಸ್ಟ್ರು ವಾಪಸ್ ಬಂದರು ಅಂತೇಳಿ ಅಲ್ಲಿ ತಿರುಗಿದ್ರು ಅಂದರೆ ನಾವು ಇಳಿದು ಹೋಗ್ತಿದ್ದೋ. ಯಾಕೆಂದರೆ ಅಲ್ಲೊಂದು ಗೌರವ ಇತ್ತು, ಇವರು ಪಾಠ ಮಾಡ್ತಾ ಇದ್ದಾರೆ, ನಮ್ಮ ಜೀವನಕ್ಕೆ ಇವರು ಭಾಳ ದೊಡ್ಡದಾಗಿರ್ತಕ್ಕಂಥ ಆಧಾರ ಸ್ತಂಭ. ರಾಧಾಮಣಿ ಟೀಚರ್ ಯಾಕೆ ಅಂತ ಕೇಳಿದ್ರೆ ಅವ್ರು ಬರೀ ವಿಜ್ಞಾನ ಪಾಠ ಮಾಡಲಿಲ್ಲ, ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರು. ನಾವು ಕೆಟ್ಟ ಮಾತು ಹೇಳಿದ್ರೆ ನಮ್ಮನ್ನು ಸರಿ ಮಾಡ್ತಾ ಇದ್ರು. ನಾವು ಮನೇಲೇನೋ ಜಗಳ ಆಡ್ಕೊಂಡು ಮನೇಲೇನೋ ಸಮಸ್ಯೆಯಿಂದ ಸ್ಕೂಲಿಗೆ ಬಂದರೆ ನಮ್ಮ ತಾಯಿ ಹೇಗೆ ಸಮಾಧಾನ ಹೇಳ್ತಿದ್ರು ಹಾಗೆ ರಾಧಾಮಣಿ ಟೀಚರ್ ಸಮಾಧಾನ ಹೇಳ್ತಿದ್ರು. ಹೀಗಾಗಿ ಟೀಚರ್ ನೆನಪಿರೋದು. ಹಾಗೆ ಮ್ಯಾನೇಜ್ಮೆಂಟು, ಆಡಳಿತ ವ್ಯವಸ್ಥೆ ಅದು ಶಾಲೆಯನ್ನು ಆರಂಭ ಮಾಡ್ಬೋದು. ಇವತ್ತು ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯ ಶ್ರೀಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಈ ಕ್ಷೇತ್ರದ ಮುಖಂಡರುಗಳು, ಈ ಜಿಲ್ಲೆಯ ಮುಖಂಡರುಗಳು ಇದಕ್ಕೆ ಶುಭ ಹಾರೈಕೆ ಹೇಳ್ಬೋದು ಒಂದ್ಸಲ. ಆದರೆ ನಡೆಯೋದು ಯಾರಿಂದ ಅಂತ ಕೇಳಿದ್ರೆ ಬರೀ ಆಶೀರ್ವಾದದಿಂದ, ಶುಭ ಹಾರೈಕೆಯಿಂದ ಅಂತಲ್ಲ, ಅದಕ್ಕೆ ತಮ್ಮ ಜೀವನವನ್ನು ಕೊಡ್ತಕ್ಕಂಥ ಶಿಕ್ಷಕರಿಂದ. ಹಾಗೆ ಆ ಥರದ ಶಿಕ್ಷಕ ವೃಂದದವರು ಕೂಡ ಇಲ್ಲಿದ್ದಾರೆ ಎಲ್ಲರೂ ಕೂಡ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಮನೆಯ ಮಕ್ಕಳನ್ನು, ನಮ್ಮ ಮನೆಯ ಮೊಮ್ಮಕ್ಕಳನ್ನು, ಕೆಲವ್ರನ್ನ ನೋಡಿದ್ರೆ ನಿಮ್ಮ ಮನೆ ಮೊಮ್ಮಕ್ಕಳೇ ಬರಬೇಕು ಇಲ್ಲಿಗೆ, ಇನ್ನು ಕೆಲವ್ರನ್ನ ನೋಡಿದ್ರೆ ನಿಮ್ಮ ಮನೆ ಮಕ್ಕಳು ಬರಬೇಕು. ಹಾಗೆ ನಮ್ಮ ಮನೆಯ ಮೊಮ್ಮಕ್ಕಳನ್ನು, ನಮ್ಮ ಮನೆಯ ಮಕ್ಕಳನ್ನು ಈ ಶಾಲೆಗೆ ಸೇರಿಸಬಹುದಾ ಅಂತ ಇವತ್ತೊಂದು ಸ್ವಲ್ಪ ಪರೀಕ್ಷಿಸಿ ನೋಡಲಿಕ್ಕೆ, ಕಟ್ಟಡ ನೋಡ್ಲಿಕ್ಕೆ ಬಂದಿರತಕ್ಕಂಥ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಈ ಸುತ್ತಮುತ್ತಲಿನ ಎಲ್ಲ ನಾಗರಿಕ ಬಂಧುಗಳೇ, ಸಜ್ಜನ ಬಂಧುಗಳೇ ಮತ್ತು ಶ್ರದ್ಧೆಯ ಮಾತಾ ಭಗಿನಿಯರೇ, ನಾನು ಆರಂಭದಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಮಾಡಲಿಕ್ಕೆ ಅಂತ ಹೊರಟಿರ್ತಕ್ಕಂಥ ಮಾಲೀಕರಿಗೆ ಮತ್ತು ಇಲ್ಲಿ ಕೆಲಸ ಮಾಡಲಿಕ್ಕೆ, ಇಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಬಂದಿರತಕ್ಕಂಥ ಶಿಕ್ಷಕರಿಗೆ ಎಲ್ರಿಗೂ ನಾನು ಶುಭ ಹಾರೈಕೆಗಳನ್ನ ನಾನು ವ್ಯಕ್ತಪಡಿಸ್ತೀನಿ. ಯಾಕಂದರೆ ಇವತ್ತು ಯಾವುದೇ ಸಂಸ್ಥೆ ನಡೆಸೋದು ಸುಲಭದ ಕೆಲಸ ಅಲ್ಲ. ಇವತ್ತಿಲ್ಲಿ ಪೂಜ್ಯ ಸುತ್ತೂರು ಶ್ರೀಗಳಿದ್ದಾರೆ, ಇವತ್ತಿಲ್ಲಿ ಪೂಜ್ಯ ಸಿದ್ಧಗಂಗಾ ಶ್ರೀಗಳಿದ್ದಾರೆ. ಅವ್ರ ಥರದವರು ಯಾರು ನೂರಾರು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೋ
ಇವರಿಬ್ಬರು ಕರ್ನಾಟಕದಲ್ಲಿ ಅನೇಕ ಪೂಜ್ಯ ಶ್ರೀಗಳ ಥರ ಇವರು ಆಲ್ಟರ್ನೇಟಿವ್ ಗೌರ್ಮೆಂಟ್, ಇವರು ಪರ್ಯಾಯ ಸರ್ಕಾರಗಳು ಇವರು. ಅವರಿಬ್ಬರು ಮಠದಲ್ಲೂ ಕೂಡ ಶಿಕ್ಷಣ ಡಿಪಾರ್ಟ್ಮೆಂಟ್ ಇದೆ, ಅವರಿಬ್ಬರು ಮಠದಲ್ಲೂ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ, ಅವರಿಬ್ಬರು ಮಠದಲ್ಲೂ ಕೂಡ ಪಠ್ಯಪುಸ್ತಕಗಳ ಡಿಪಾರ್ಟ್ಮೆಂಟ್ ಇದೆ. ಇವರೆಲ್ಲರೂ ಆಲ್ಟರ್ನೇಟಿವ್ ಗೌರ್ಮೆಂಟ್, ಪರ್ಯಾಯ ಗೌರ್ಮೆಂಟು, ಪರ್ಯಾಯ ಸರ್ಕಾರ. ಆದರೆ ಅವ್ರಿಗೂ ಕೂಡ ಯಾವುದೋ ಒಂದು ಸ್ಕೂಲ್ ಆರಂಭ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಯಾರೋ ಅವ್ರು ತಮ್ಮ ಕಾಲಾನಂತರ ಅವ್ರ ಹೆಸರಿಗೆ ಏನೂ ಆಗೋದಿಲ್ಲ. ಕನಿಷ್ಠ ನಿಜಗುಣರಾಜು ಅವ್ರ ತಂದೆ ಹೆಸರು ಅಂತ ಹೇಳಿದ್ರು ನಿಜಗುಣರಾಜು ಅವ್ರಿಗೆ. ಸುತ್ತೂರು ಶ್ರೀಗಳಿಗೆ, ಸಿದ್ಧಗಂಗಾ ಶ್ರೀಗಳಿಗೆ, ಬೂನಕೀರ್ತಿ ಭಟ್ಟಾರಕ ಸ್ವಾಮಿಗಳಿಗೆ ಆ ಹೆಸರಿಂದು ಕೂಡ ಗೋಜಿಲ್ಲ ಅಂತಲೇ. ಅಂಥವ್ರು ಶಾಲೆ ಆರಂಭ ಮಾಡಬೇಕಂತಾದರೂ ಕೂಡ ಅನೇಕ ಅಡ್ಡಿ ಆತಂಕಗಳು ಬರುತ್ತೆ ಅನ್ಸುತ್ತೆ, ಅನೇಕ ಅಡ್ಡಿ ಆತಂಕಗಳು ಬರುತ್ತೆ. ಮೊದಲನೇದು ಸರ್ಕಾರದ ನಿಯಮಾವಳಿ. ಸರ್ಕಾರದ ಎಲ್ಲ ನಿಯಮಾವಳಿಯು ನೀವು ಒಳ್ಳೆ ಕೆಲಸ ಮಾಡಬಾರ್ದು ಅಂತಲೇ ಇರೋದದು ಅಂತಲ್ಲ, ನೀವು ಕೆಟ್ಟ ಕೆಲಸ ಮಾಡಬಾರ್ದು ಅಂತಲ್ಲ, ನೀವು ಒಳ್ಳೆ ಕೆಲಸ ಮಾಡಬಾರ್ದು ಅಂತಲೇ ನಿಯಮಾವಳಿರೋದು. ಹೇಗೆ ತಡ ಮಾಡ್ಬೋದು ಅಂತಲೇ ಅನೇಕ ಸಲ ಸರ್ಕಾರದವರು ಟ್ರೈನಿಂಗ್ ಕೊಡ್ತಾರಾ ಅಂತ ಅನೇಕ ಸಲ ಅನ್ನಿಸ್ಬಿಡುತ್ತೆ. ಲೋನ್ ಹೇಗೆ ಕೊಡದೇ ಇರೋದು ಅಂತ ಬ್ಯಾಂಕ್ ಮ್ಯಾನೇಜರ್ಗಳಿಗೆ, ಪರ್ಮಿಷನ್ ಹೇಗೆ ಕೊಡದೇ ಇರೋದು ಅಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರಿಗೆ, ಸ್ಕೂಲ್ನ ಹೇಗೆ ತೊಂದರೆಗಳು ಮಾಡ್ಬೋದು ಅಂತ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಗಳು. ತುಂಬ ಸಲ ಅನಿಸುತ್ತೆ, ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ತುಂಬ ಸಲ ಅನಿಸುತ್ತೆ ಅನ್ಸಲೆ. ಹೀಗಿಂಥ ಪೂಜ್ಯ ಶ್ರೀಗಳು ಶಾಲೆ ಶುರು ಮಾಡಬೇಕು ಅಂದರೂ ಕೂಡ ಸರ್ಕಾರದ ನೂರಾರು ನಿಯಮಾವಳಿಗಳು. ಹಣ ಅಂತೂ ಕೊಡೋದಿಲ್ಲ ಇವತ್ತು. ಏಡೆಡ್ ಸ್ಕೂಲ್ಗಳಲ್ಲೂ ಆ ಟೀಚರ್ ನಿವೃತ್ತಿ ಆದಮೇಲೆ ಇನ್ನೊಬ್ಬ ಟೀಚರ್ಗೆ ಏಡ್ ಬರೋದಿಲ್ಲ, ಇನ್ನೊಬ್ಬ ಟೀಚರ್ ಸ್ವತಂತ್ರ. ಮುಂಚೆ ಸ್ಕೂಲ್ಗೆ ಏಡ್ ಇತ್ತು, ಈಗ ಸ್ಕೂಲ್ಗೆ ಏಡ್ಗಿಲ್ಲ, ಟೀಚರ್ಗೆ ಪೋಸ್ಟ್ಗೆ ಏಡ್. ಈಗ ಪೋಸ್ಟ್ಗೆ ಏಡ್ ಅಂತ ಬಂದಮೇಲೆ ಆ ಪೋಸ್ಟ್ ರಿಟೈರ್ ಆದಮೇಲೆ ಮತ್ತೆ ಯಾರಿಗೂ ಏಡ್ ಸಿಗೋದಿಲ್ಲ. ಶಾಲೆ ಕೈ ತೊಳ್ಕೊಂಡ್ಬಿಟ್ಟಿದೆ ಸರ್ಕಾರ, ಅದರ ನಿಯಮ ನೂರಾರು ಹೇರ್ತಾರ ಅಂತಲೇ. ಎರಡನೇದು, ಈ ಥರದ ಪ್ರೈವೇಟ್ ಸ್ಕೂಲ್ಗಳು ಶುರು ಮಾಡಿದರೆ ಮಂಗಳಾ ಸೋಮಶೇಖರ್ ಅವರು ಬಂದಿದ್ದಾರೆ ನಂಜನಗೂಡಿಂದ, ನಮ್ಮ ಹಿಂದಿನ ಜಿಲ್ಲಾ ಅಧ್ಯಕ್ಷರು. ಅವ್ರು ಹೇಳಿದ್ರು, ಸರ್ ನಮ್ಮದು ಒಂದು ಸ್ಕೂಲ್ ಇದೆ ಇಲ್ಲಿ, ಆದರೆ ಈಗ ನಮ್ಮ ಚಿಕ್ಕದು, ಇದು ಭಾಳ ದೊಡ್ಡದು ಅಂತ ಹೇಳಿದ್ರು. ಹಾಗೆ ಎಲ್ಲ ಶಾಲೆಗಳಿಗೂ ಯಾರೋ ಒಬ್ಬರು ಪ್ರತಿಸ್ಪರ್ಧಿಗಳು ಇರ್ತಾರೆ, ಎಲ್ಲ ಸಂಸ್ಥೆಯವ್ರಿಗೂ ಯಾರೋ ಪ್ರತಿಸ್ಪರ್ಧಿಗಳು ಇರ್ತಾರೆ. ಹಾಗೆ ನೀವು ಇದನ್ನು ಮಾಡಬೇಕು ಅಂತ ಬಂದಾಗ ಅವ್ರಿಗೆ ಅನ್ಸಕ್ಕೆ ಶುರು ಆಗುತ್ತೆ, ನಮಗೆಲ್ಲೋ ತೊಂದರೆ ಆಗುತ್ತೆ, ಅವ್ರದ್ದು ಅಡ್ಡಿ ಆತಂಕಗಳು ಶುರು ಆಗುತ್ತೆ ಅನ್ಸುತ್ತೆ. ಇನ್ನು ಏನೂ ಮಾಡೋದಿಲ್ಲ, ಹೊಟ್ಟೆ ಕಿಚ್ಚಿರುತ್ತೆ. ಇಂಥ ಸ್ಕೂಲ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾನು ಮಾಡಲಿಲ್ವಲ್ಲ, ಹಾಗಾಗಿ ನಿಜಗುಣರಾಜು ಯಾಕೆ ಮಾಡಬೇಕು, ನಾನು ಮಾಡೋಕ್ಕಾಗಿಲ್ಲ, ಹೀಗಾಗಿ ನಿಜಗುಣರಾಜು ಯಾಕೆ ಮಾಡಬೇಕು, ಹಾಗಾಗಿ ತೊಂದರೆ ಮಾಡ್ತೀನಿ. ನಂದೇನು ಸ್ಕೂಲ್ ಇಲ್ಲ, ನಾನೇನು ಸರ್ಕಾರ ಅಲ್ಲ, ನಾನೇನು ಸರ್ಕಾರಿ ಅಧಿಕಾರ ಅಲ್ಲ. ಆದರೆ ಹೊಟ್ಟೆ ಕಿಚ್ಚು ಅನ್ನೋದು ಮನುಷ್ಯ ಹುಟ್ಟುತ್ತಾ ಇದ್ದಂಗೆ ಬಂದುಬಿಡುತ್ತೆ ಅಂತಲೇ. ಆ ಹೊಟ್ಟೆ ಕಿಚ್ಚು ಅನ್ನೋದು ಊಟಕ್ಕೂ ಸೇರುತ್ತೆ, ಸ್ವಭಾವಕ್ಕೂ ಸೇರುತ್ತೆ. ಊಟಕ್ಕೆ ಆದರೆ ಊಟ ಮಾಡಿಬಿಟ್ಟು ಸಮಾಧಾನ ಮಾಡ್ಕೊಳ್ಬೋದು, ಆದರೆ ಸ್ವಭಾವಕ್ಕೆ ಬಂದುಬಿಟ್ರೆ ಇನ್ನೊಬ್ರಿಗೆ ತೊಂದರೆ ಕೊಡಲೇಬೇಕು. ಹಾಗಂಥವ್ರು ಇರ್ತಾರೋ ಅನ್ಸಲ್ಲಿ. ಇನ್ನು ನಮ್ಮಂಥ ರಾಜಕೀಯ ಮುಖಂಡರು, ರಾಜಕೀಯ ಪಕ್ಷಕ್ಕೆ ಸೇರಿದವರು ಅಂತ ಇರ್ತಾರೆ, ನಮ್ಗೆ ಯಾರು ನೆಮ್ಮದಿಯಾಗಿ ಬಿಡಕ್ಕೆ ನಮಗೆ ಸಾಧ್ಯ ಇಲ್ಲ ಅನ್ಸಲಿ. ಹೀಗಾಗಿ ನಿಜಗುಣರಾಜಿಯವರು ಎಲ್ಲ ಪಕ್ಷದ ಮುಖಂಡರುಗಳನ್ನೂ ಕರೆದು ಬಿಟ್ಟಿದ್ದಾರೆ. ಇವತ್ತು ಬಂದು ನಮಗೆ ಶುಭ ಹಾರೈಕೆ ಹೇಳಿ ಹೋಗಿ ಆಮೇಲೆ ನಿಮ್ಮಿಂದ ನಮಗೇನು ತೊಂದರೆ ಆಗದೆ ಇರಲಿ ಅಂತ ನಮ್ಮೆಲ್ಲರನ್ನೂ ಕರೆದು ಬಿಟ್ಟಿದ್ದಾರೆ. ಅವರು ಕಾಂಗ್ರೆಸ್ನವ್ರನ್ನೂ ಕರೆದಿದ್ದಾರೆ, BJP ಅವ್ರನ್ನೂ ಕರೆದಿದ್ದಾರೆ, ಬಹುಶಃ JDSನವ್ರು ಇದ್ದಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಮುಂದೆ ತೊಂದರೆ ಆಗದೆ ಇರಲಿ ಅಂತ ಕಾರ್ಯಕ್ರಮಕ್ಕೆ ರಾಜಕೀಯ ಪಕ್ಷದವ್ರನ್ನ ಕರೀತಾರೆ. ಸ್ವಾಮೀಜಿಗಳನ್ನ ಆಶೀರ್ವಾದಕ್ಕೆ ಕರೆದ್ರೆ ರಾಜಕೀಯ ಮುಖಂಡರನ್ನ ಮುಂದೆ ತೊಂದರೆ ಆಗದೆ ಇರಲಿ ಅಂತ ಕರೀತಾರೆ. ಇವಿಷ್ಟರ ಮಧ್ಯದಲ್ಲಿ ನಮ್ಮಂಥ ಸಮಾಜದಲ್ಲಿ ಒಂದು ಸಂಸ್ಥೆ ನಡೆಸಬೇಕು ಅಂತ ಕೇಳಿದ್ರೆ ತುಂಬ ತಾಳ್ಮೆ ಬೇಕು, ತುಂಬ ತಾಳ್ಮೆ ಬೇಕು. ಹಾಗೆ ತುಂಬ ಸಂಕಲ್ಪ ಶಕ್ತಿ ಕೂಡ ಬೇಕು. ಇಲ್ಲ ನಾನು ಮಾಡ್ತೀನಿ ಅಂತಕ್ಕಂಥ ಸಂಕಲ್ಪ ಶಕ್ತಿ ಬೇಕು. ಅದೆಲ್ಲದರ ಜೊತೆಗೆ ನಿಜಗುಣರಾಜಿಯವರು ಇವತ್ತು ಈ ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ. ಹೀಗಾಗಿ ನಾನು ಆರಂಭದಲ್ಲಿ ಅವ್ರಿಗೆ ಶುಭ ಹಾರೈಕೆಗಳನ್ನ ಹೇಳ್ದಂಗೆ ಅವರ ದಂಪತಿಗಳಿಗೆ, ಅವರ ಸಂಸ್ಥೆಯನ್ನು ನಡೆಸ್ತಾ ಇರ್ತಕ್ಕಂಥ ಕಾರ್ಯದರ್ಶಿ ದಂಪತಿಗಳಿಗೆ, ಹಾಗೆ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಬಂದಿರತಕ್ಕಂಥ ಅನೇಕ ಊರುಗಳಿಂದ, ಮಂಗಳೂರು ಕಡೆಯಿಂದ, ಬೆಂಗಳೂರು ಕಡೆಯಿಂದ, ಮೈಸೂರಿನಿಂದ ಅನೇಕರು ಇಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅಂತ ಬಂದಿದ್ದಾರೆ. ಅನೇಕ ಸಲ ನಾನಾಗಲೇ ವಾಕ್ಯ ಹೇಳಿದೆ, ಟೀಚರ್ಗಳೇನು ಸಂಬಳ ತೊಗೋತಾರೆ ಅಂತ ಅನಿಸುತ್ತೆ ನಮಗೂ. ತುಂಬ ಜನ ಅಪ್ಪ ಅಮ್ಮಂದ್ರೆ ಇದ್ದೀವಿ ನಾವು. ನಾಳೆ ಇಲ್ಲಿಗೆ ಫೀಸ್ ಕಟ್ಟಿ ನಾವು ಸೇರಿಸಿದ್ರೆ ನಮಗೊಂದು ಧೋರಣೆ, ಆ್ಯಟಿಟ್ಯೂಡ್ ಅಂತ ಕರೀತಾರೆ. ನಾವು ಸಂಬಳ ಕೊಟ್ಟು ಕಳಿಸಿದ್ದೀವಿ. ಹೋಟೆಲ್ಗೆ ಹೋದರೆ ಅಷ್ಟೇ, ನಾವು ದುಡ್ಡು ಕೊಡ್ತೀವಲ್ಲ, ದುಡ್ಡು ಕೊಟ್ಟ ಮೇಲೆ ನಾವು ಹೇಗೆ ಬೇಕಾದರೂ ವರ್ತಿಸ್ಬೋದು ಅಂತ ನಮ್ಮ ಮನಸ್ಸಲ್ಲಿ ಒಂದು ಅಹಂಕಾರ ಆರಂಭ ಆಗುತ್ತೆ. ದುಡ್ಡು ಕೊಟ್ಟ ಮೇಲೆ ಅಪೇಕ್ಷೆ ಪಡ್ಬೋದು ಹೀಗಿರಬೇಕು ಅಂತ. ಆದರೆ ದುಡ್ಡು ಕೊಟ್ಟ ಮೇಲೆ ನಾನು ಹೇಗೆ ಬೇಕಾದರೂ ವರ್ತಿಸ್ಬೋದು ಅನ್ನೋದಕ್ಕೆ ಲೈಸೆನ್ಸ್ ಅದು ಸಿಗೋದಲ್ಲ ಅಂತಲೇ. ಆ ಥರ ಅಲ್ಲ, ಇವಿಷ್ಟರ ಮಧ್ಯದಲ್ಲಿ ಆ ಶಿಕ್ಷಕರು ಕೆಲಸ ಮಾಡಬೇಕಾಗತ್ತೆ. ನಾನು ಆಗಲೇ ರಾಧಾಮಣಿ ಟೀಚರ್ ಹೆಸರು ಹೇಳಿದೆ. ನಾನು ಓದಿರುವಂಥ ಶಾಲೆಯ ಅವ್ರು ಯಾರಾದರೂ ಇವತ್ತಿನ ನನ್ನ ಭಾಷಣ ಕೇಳಿದ್ರೆ ಅವ್ರಿಗೆ ಆ ರಾಧಾಮಣಿ ಟೀಚರ್ ಅಂದರೆ, ಶಂಕರನ್ ಮಾಸ್ಟರ್ ಅಂದರೆ ಗೊತ್ತಾಗ್ಬಿಡುತ್ತೆ ಅಂತ. ಅವ್ರಿಗೂ ಮಕ್ಕಳಿದ್ರು. ನಾನು ಹೇಳಿದ ಅರ್ಥ ಆಗೋಕ್ಕೂ ಅನೇಕ ಸಲ ಸ್ವಲ್ಪ ಹೊತ್ತು ಬೇಕಾಗುತ್ತೆ ನಮಗೂ ಒಂದ್ಸಲಿ. ಆ ಟೀಚರ್ಗಳಿಗೂ ಮಕ್ಕಳು ಇರ್ತಾರೆ, ನೆನ್ಪಿಟ್ಕೊಳ್ಳಿ ಒಂದ್ಸಲಿ. ನಾನು ಸೆಕೆಂಡ್ PUC ಮತ್ತು ಡಿಗ್ರಿ ಮೊದಲನೇ ವರ್ಷ ಓದಂಥ ಉಡುಪಿ ಜಿಲ್ಲೆಯಲ್ಲಿ ಪರ್ಕಳ ಹೈಸ್ಕೂಲ್ ಅಂತ, ನಾನು ಮನೆಯಿಂದ ಕಾಲೇಜ್ಗೆ ಹೋಗೋ ಮಧ್ಯದಲ್ಲಿ ಪರ್ಕಳ ಅಂತ ಒಂದವರು, ಆ ಪರ್ಕಳದಲ್ಲೊಂದು ಹೈಸ್ಕೂಲು ಅನ್ನು. ಆ ಹೈಸ್ಕೂಲ್ನಲ್ಲಿ ಡಿಸೆಂಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ನಮ್ಮ ಏರಿಯಾ ಹೇಗಿದೆ ಅಂತ ಕೇಳಿದ್ರೆ, ಹಿರಿಯಡ್ಕ ಸುತ್ತಮುತ್ತ ಎಲ್ಲ ಸ್ಕೂಲ್ಗಳು ಕಳೆದ 25-30 ವರ್ಷದಿಂದ 100%.
ಮತ್ತು 100% ರೇಡಿಯಂಟ್ ಅಂತ ಎಕ್ಸಲೆನ್ಸ್ ಅಂತ ಪ್ರೈವೇಟ್ ಸ್ಕೂಲ್ಗಳಲ್ಲ, ನಮ್ಮದೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳು. ಒಂದ್ಸಲ ಪರ್ಕಳ ಗೌರ್ಮೆಂಟ್ ಹೈಸ್ಕೂಲು, ಆತರಡಿ ಗೌರ್ಮೆಂಟ್ ಹೈಸ್ಕೂಲು, ಹಿರಿಯಡ್ಕಾಗ ಗೌರ್ಮೆಂಟ್ ಹೈಸ್ಕೂಲು, ಬೈಲೂರು ಗೌರ್ಮೆಂಟ್ ಹೈಸ್ಕೂಲು, ಪೆರಡೂರು ನಮ್ಮಲ್ಲಿ ಯಾವ ಪ್ರೈವೇಟ್ ಸ್ಕೂಲ್ಗಳು ಇಲ್ಲ. ಪ್ರೈವೇಟ್ ಸ್ಕೂಲ್ಗಳಿದ್ದರೆ ಮೊಂಟೆಸರಿಗೆ ಮಾತ್ರ ಇದೆ. ಯಾಕೆ ಪ್ರೈವೇಟ್ ಸ್ಕೂಲ್ಗಳು ಬರಲಿಲ್ಲ ಅಲ್ಲಿ ಅಂತ ಕೇಳಿದ್ರೆ, ಗೌರ್ಮೆಂಟ್ ಸ್ಕೂಲೇ ಪ್ರೈವೇಟ್ ಸ್ಕೂಲ್ ಥರ ಶಿಕ್ಷಣ ಕೊಟ್ಟರೆ ಪ್ರೈವೇಟ್ ಸ್ಕೂಲ್ಗೆ ಯಾರು ಹೋಗ್ತಾರೆ ಅಂತಲ್ಲಿ. ಹಾಗಾದರೆ ಗೌರ್ಮೆಂಟ್ ಸ್ಕೂಲೇ ಅಲ್ಲಿ ಪ್ರೈವೇಟ್ ಸ್ಕೂಲ್ ಥರ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದ್ರೆ, ಉಳಿದ ಕಡೆ ಅವ್ರು ಕೊಡಲ್ವಲ್ಲ, ಅಲ್ಲಿ ಯಾಕೆ ಕೊಡ್ತಾರೆ ಅಂದರೆ ಅಲ್ಲಿನ ಶಿಕ್ಷಕರು ಆ ಥರ ಇದ್ದರು. ನಾನು PUC ಓದ್ತಾ ಇರಬೇಕಾದ್ರೆ ಹೈಸ್ಕೂಲಿನ ಶಿಕ್ಷಕ, ನಾನು ಪರ್ಕಳ ಹೈಸ್ಕೂಲ್ ಅನ್ನುವಂಥ ಸ್ಕೂಲಲ್ಲಿ ನಾನು ಆ ಟೀಚರ್ಗಳನ್ನ ನೋಡ್ತಿದ್ದೆ. ಒಂದ್ಸಲಿ ಡಿಸೆಂಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ಆ ಶಾಲೆಯಲ್ಲಿ ಅರ್ಧದಷ್ಟು ಟೀಚರ್ಗಳು, ಬರೀ ಗಂಡಸರು ಟೀಚರ್ಗಳು ಮಾತ್ರ ಅಲ್ಲ, ಹೆಣ್ಮಕ್ಳು ಟೀಚರ್ಗಳು ಒಂದು ಟೈಮ್ ಟೇಬಲ್ನ ಪ್ರಕಾರ ರಾತ್ರಿ ಮಕ್ಕಳ ಜೊತೆ ಸ್ಕೂಲ್ನಲ್ಲಿ ಮಲ್ಕೋತಿದ್ರು. ರಾತ್ರಿ ಡಿಸೆಂಬರ್ನಿಂದ ಮಾರ್ಚಿನವರೆಗೆ ಎಕ್ಸಾಮ್ ಮುಗಿಯೋವರೆಗೆ ಶಿಫ್ಟ್ನಲ್ಲಿ, ಅಂದರೆ 4 ದಿವಸ ಇವರು 4 ದಿವಸ ಅವರು, 2 ದಿವಸ ಇವರು 2 ದಿವಸ ಅವರು ಟೀಚರ್ಗಳು, ಇನ್ಕ್ಲೂಡಿಂಗ್ ಲೇಡಿ ಟೀಚರ್ಸು ಶಾಲೆಯಲ್ಲಿ ಮಕ್ಕಳ ಜೊತೆ ಮಲ್ಕೊಂಡು, ಶಾಲೆ ಆದಮೇಲೆ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ನಡೆಸ್ತಾ ನಾನು ಹೇಳ್ತೀನಿ ನಿಮಗೆ, 25-30 ವರ್ಷದಿಂದ 100% ರಿಸಲ್ಟು SLCಯಲ್ಲಿ. 25-30 ವರ್ಷದಿಂದ 100% ರಿಸಲ್ಟು. ಯಾಕೆ ಅಂತ ಕೇಳಿದ್ರೆ, ಮಕ್ಕಳು ಅತಿ ಬುದ್ಧಿವಂತರ? ಖಂಡಿತ ಇಲ್ಲ. ಅಪ್ಪ ಅಮ್ಮನಿಗೇನು ಬೇರೆ ಊರಿನ ಅಪ್ಪ ಅಮ್ಮನಿಗಿಂತ ಅಲ್ಲಿ ಕಲಿಬೇಕು ಅನ್ನೋ ಭಾಳ ಕಾಳಜಿ ಇದೆಯಾ? ಅಲ್ಲಿನ ಅಪ್ಪ ಅಮ್ಮ ಕೂಡ ಸಾಮಾನ್ಯ ಅಪ್ಪ ಅಮ್ಮಂದರು. ಮಕ್ಕಳು ಭಾಳ ಬುದ್ಧಿವಂತರಲ್ಲ, ಅಪ್ಪ ಅಮ್ಮ ಏನೋ ಭಾಳ ಕಾಳಜಿ ವಹಿಸ್ತಾರೆ ಅಂತ ಏನಿಲ್ಲ. ಡಿಪಾರ್ಟ್ಮೆಂಟ್ ಏನಾದರೂ ಅಲ್ಲಿದ್ದು ಬೇರೆ ಥರ ಡಿಪಾರ್ಟ್ಮೆಂಟ್ ಅಂತ ಕೇಳಿದ್ರೆ, ಸರ್ಕಾರಗಳು ಎಲ್ಲ ಕಾಲದಲ್ಲೂ ಎಲ್ಲ ಕಡೆನೂ ಒಂದೇ ಥರ ಇರುತ್ತೆ. ಸರ್ಕಾರಗಳು ಎಲ್ಲ ಕಾಲದಲ್ಲೂ ಮತ್ತು ಎಲ್ಲ ಕಡೆನೂ ಒಂದೇ ಥರ ಸರ್ಕಾರ ಇರುತ್ತೆ. ಹೂ ಮೇಡ್ ದ ಡಿಫ್ರೆನ್ಸ್? ಹಾಗಾದರೆ ಯಾರು ಪರಿವರ್ತನೆ ತಂದವರು ಅಂತ ಕೇಳಿದ್ರೆ ಟೀಚರ್ಗಳು. ಆ ಟೀಚರ್ಗಳ ಮನೇಲಿ ಮಕ್ಕಳು ಇಲ್ವಾ ಅಂತ ಕೇಳಿದ್ರೆ, ಆ ಟೀಚರ್ಗಳ ಮನೆಯಲ್ಲೂ ಮಕ್ಕಳು ಇರ್ತಾರೆ. ಇಲ್ಲಿರೋ ಎಲ್ಲ ಪಾಲಕರು ನೆನ್ಪಿಟ್ಕೊಳ್ಳಿ, ಆ ಟೀಚರ್ಗಳ ಮನೆಯಲ್ಲೂ ಕೂಡ ಮಕ್ಕಳು ಇರ್ತಾರೆ. ಆ ಮಕ್ಕಳಿಗೆ ಅನಾರೋಗ್ಯ ಆಗೋದಿಲ್ವಾ ಅಂದರೆ ಆ ಮಕ್ಕಳಿಗೂ ಅನಾರೋಗ್ಯ ಆಗುತ್ತೆ. ಆ ಮಕ್ಕಳು ಓದ್ತಾ ಇಲ್ವಾ ಅಂತ ಕೇಳಿದ್ರೆ ಆ ಮಕ್ಕಳು ಕೂಡ ಓದ್ತಾರೆ. ಆದರೆ ತನ್ನ ಮಗುಗೆ ಅನಾರೋಗ್ಯ ಆಗಿದ್ದರೂ ಕೂಡ ಶಾಲೆಯ ಮಗುಗೆ ಶಿಕ್ಷಣ ತಪ್ಪಬಾರ್ದು ಅನ್ನೋಕ್ಕೋಸ್ಕರ ಅವರಲ್ಲಿ ಭಾಳ ಜನ ಮನೇಲಿ ಕಷ್ಟ ಇದ್ದಾಗಲೂ ಕೂಡ ಮನೆಗೆ ಇಲ್ಲಿಗೆ ಬರ್ತಾರೆ ಹೊರತು ಸಂಬಳ ಕೊಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಬರಲ್ಲ. ಸಂಬಳ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ಬರೋದಿಲ್ಲ ಅಂತಲೇ. ಆ ಬಿಯಾಂಡ್ ಸ್ಯಾಲ್ರಿ ಅಂತ ಒಂದು ಶಬ್ದ ಇಂಗ್ಲೀಷಲ್ಲಿದೆ. ಸ್ಯಾಲ್ರಿ, ಸಂಬಳದಿಂದ ಮೀರಿ ಒಂದು ಕೆಲಸ ಮಾಡಬೇಕು. ಎಲ್ಲರೂ ಅಷ್ಟೇ. ಮನುಷ್ಯ ಅಂದರೆ ಯಾವಾಗಲೂ ಮನುಷ್ಯ ಹೇಗೆ ದೇವರಾಗ್ತಾನೆ ಅಂತ ಕೇಳಿದ್ರೆ, ನಾವೆಲ್ಲರೂ ಒಂದು ಮಿತಿಯ ಒಳಗಡೆ ಕೆಲಸ ಮಾಡಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ, ಯಾರು ದೇವರು ಅಂತ ಕರೆಸ್ಕೊಳ್ತಾರೋ ಅವರು ಮಿತಿಯನ್ನು ದಾಟಿ ಕೆಲಸ ಮಾಡ್ತಾರೆ. ಮಿತಿ ದಾಟಿ ಕೆಲಸ ಮಾಡ್ತಾರೆ. ಯಾಕೆ ಸ್ವಾಮೀಜಿಗಳು ಸಂತರು ಅಂತ ಕರೀತಾರೆ ಅಂದರೆ, ಅವರೊಂದು ಮಿತಿಯನ್ನು ದಾಟಿ ಸಂಯಮವನ್ನು ಪ್ರಕಟಿಸ್ತಾರೆ. ನಾವು ಒಂದು ಲೆವೆಲ್ಗೆ ಸಂಯಮವನ್ನು ಪ್ರಕಟಿಸಿದ್ರೆ ಅವರು ಆ ಮಿತಿಯನ್ನು ದಾಟಿ ಸಂಯಮವನ್ನು ಪ್ರಕಟಿಸ್ತಾರೆ. ಹಾಗಾಗಿ ಅವ್ರು ಸಂತರಾಗ್ತಾರೆ. ಇನ್ನೂ ದಾಟಿ ಯಾರಾದರೂ ಅದನ್ನು ಮೀರಿ ಒಳ್ಳೆಯದನ್ನು ಮಾಡಿದ್ರೆ ಅವನನ್ನು ದೇವರು ಅಂತ ಹೇಳ್ತೀವಿ ಅಂತಾನೆ. ಯಾಕೆ ರಾಮದೇವರು, ಯಾಕೆ ಶಿವದೇವರು ಅಂತ ಕೇಳಿದ್ರೆ, ಅವರೊಂದು ಮಿತಿಯನ್ನು ದಾಟಿ ಒಳ್ಳೆ ಜನರಿಗೆ ಕಲ್ಯಾಣವನ್ನು ಮಾಡ್ತಾರೆ. ಟೀಚರ್ಗಳು ಕೂಡ ಹಾಗೆ ಒಂದು ಮಿತಿಯನ್ನು ದಾಟಿ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತ ಕೆಲಸ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ, ಈ ದೇಶದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಇದಕ್ಕೆ ಪ್ರಾಧಾನ್ಯತೆ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಭಾರತವು ಸೇರಿಸಿ ಬೇರೆ ಬೇರೆ ವಿಷಯಗಳಿಗೆ ಪ್ರಾಧಾನ್ಯತೆ. ಅಮೆರಿಕಾ ಅಂತ ಹೇಳಿದ್ರೆ ನಮಗೇನು ನೆನಪಾಗುತ್ತೆ ಅಂತ ಕೇಳಿದ್ರೆ, ಇವೆಲ್ಲದರ ಜೊತೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೆನಪಾಗುತ್ತೆ ನಮಗೆ. ಫ್ರಾನ್ಸ್ ಅಂತ ಹೇಳಿದ್ರೆ ನಮಗೇನು ನೆನಪಾಗುತ್ತೆ ಅಂತ ಕೇಳಿದ್ರೆ, ಆರ್ಟು, ಕಲ್ಚರು, ಆನಂದ, ವಿನೋದ, ಇವೆಲ್ಲವೂ ನಮಗೆ ನೆನಪಾಗುತ್ತೆ. ಬ್ರಿಟನ್ ಅಂತ ಕೇಳಿದ್ರೆ ನಮಗೆ ಶಕ್ತಿ, ಸಾಮ್ರಾಜ್ಯ, ಇದೆಲ್ಲವೂ ನೆನಪಾಗುತ್ತೆ. ಜರ್ಮನಿ ಅಂತ ಕೇಳಿದ್ರೆ ಶಿಸ್ತು, ಉದ್ಯಮಶೀಲತೆ, ಇವೆಲ್ಲವೂ ಕೂಡ ನೆನಪಾಗುತ್ತೆ. ಪ್ರತಿಯೊಂದು ದೇಶಕ್ಕೂ ತನ್ನದೇ ಆಗಿರ್ತಕ್ಕಂಥ ಗುಣ ಇದೆ. ಆದರೆ ಭಾರತಕ್ಕೆ ಯಾವುದಿದೆ ಗುಣ ಅಂತ ಕೇಳಿದ್ರೆ, ಇದನ್ನು ಹೇಳಿ ನಾನು ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಭಾರತದಲ್ಲಿ ಇವತ್ತಿಗೂ ಕೂಡ ಆ ಕಾಲದಿಂದ ಇವತ್ತಿನವರೆಗೂ ಎರಡಕ್ಕೆ ಭಾಳ ದೊಡ್ಡದಾಗಿರ್ತಕ್ಕಂಥ ಪ್ರಾಧಾನ್ಯತೆ. ಉಳಿದಿದ್ದೆಲ್ಲವೂ ನಂತರ ಅಂತಾರೆ. ಮೊದಲನೇದು ವಿದ್ಯೆಗೆ, ನಹಿ ಜ್ಞಾನೇನ ಸದೃಶಂ ಅಂತ ಈ ದೇಶದ ಮೂಲವಾಕ್ಯ ಹೇಳ್ತಾ ಅಂತಾರೆ. ಜ್ಞಾನಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಭಾಳ ಮುಂಚೆನೇ ಹೇಳಿಬಿಟ್ರು ಅಂತಲ್ಲಿ. ಈಗಲೂ ಕೂಡ ಅದೇ ನಮ್ಮ ದೇಶದಲ್ಲಿ. ಭಾಳ ವ್ಯತ್ಯಾಸ ಮಾಡೋಕ್ಕೆ ಅಂತ ಹೊರಟರು ಕೂಡ ಈಗಲೂ ಕೂಡ ಅದೇ, ನಹಿ ಜ್ಞಾನೇನ ಸದೃಶಂ. ಜ್ಞಾನಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ, ನಹಿ ಜ್ಞಾನೇನ ಸದೃಶಂ ಅಂತ ಹೇಳಿ. ಎರಡನೇದು, ಎಲ್ಲದಕ್ಕಿಂತ ಜಾಸ್ತಿ ಯಾವುದು ಅಂತ ಕೇಳಿದ್ರೆ ಸಮರ್ಪಣೆಗೆ, ತ್ಯಾಗಕ್ಕೆ ನಮ್ಮ ದೇಶದಲ್ಲಿ ಭಾಳ ವಿಶೇಷ. ಇವತ್ತಿನ ಇಷ್ಟು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ.
ಹಾಲಿ ಶಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ಇನ್ನಿಬ್ಬರು ಹಾಲಿ ಶಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೆ ಗುಂಡ್ಲುಪೇಟೆಯ ಮಾಜಿ ಶಾಸಕರು ನಮ್ಮ ಮಧ್ಯದಲ್ಲಿದ್ದಾರೆ, ಕಡೂರಿನ ಮಾಜಿ ಶಾಸಕರು ನಮ್ಮ ಮಧ್ಯದಲ್ಲಿದ್ದಾರೆ, ಕೊಳ್ಳೇಗಾಲದ ಮಾಜಿ ಶಾಸಕರು ನಮ್ಮ ಹತ್ರದಲ್ಲಿದ್ದಾರೆ. ಅಧಿಕಾರ ಬಲದ ಮೇಲೆ ಇವರು 6 ಜನ ಪೂಜ್ಯ ಸ್ವಾಮೀಜಿಗಳಿಗಿಂತ ದೊಡ್ಡವ್ರು ಇರ್ಬೋದು. ಅಧಿಕಾರ ಬಲದ ಮೇಲೆ ಚಲಾಯಿಸಕ್ಕೆ ಅಂತ ಹೊರಟ್ರೆ, ಆದರೆ ಅವ್ರು ಯಾರು ಕೂಡ ಈ ಸ್ವಾಮೀಜಿಗಳಿದ್ರಿಗೆ ಚಲಾಯಿಸ್ತಾರ ಅಂತ ಕೇಳಿದ್ರೆ ಚಲಾಯಿಸಲ್ಲ. ಯಾಕೆ ಅಂತ ಕೇಳಿದ್ರೆ ಅಲ್ಲೊಂದು ಶ್ರದ್ಧೆ ಇದೆ. ಆ ಶ್ರದ್ಧೆ ಯಾವುದು ಅಂತ ಕೇಳಿದ್ರೆ ಇವರು ಸಮಾಜಕ್ಕೋಸ್ಕರ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಅಂತಕ್ಕಂಥ. ಸಮಾಜಕ್ಕೋಸ್ಕರ ಜೀವನವನ್ನು ತ್ಯಾಗ ಮಾಡಿದ್ದಾರೆ, ಸ್ವಂತದ್ದೆಲ್ಲವನ್ನೂ ಬಿಟ್ಟು. ನಮ್ಮ ದೇಶದಲ್ಲಿ ಸನ್ಯಾಸಿಗಳು ನೆನ್ಪಿಟ್ಕೊಳ್ಳಿ, ತಾಯಿಗೆ ಬಿಟ್ಟರೆ ಇನ್ಯಾರಿಗೂ ನಮಸ್ಕಾರ ಮಾಡೋದಿಲ್ಲ, ಜನ್ಮ ಕೊಟ್ಟು ತಾಯಿಗೆ ಬಿಟ್ಟರೆ ಇನ್ಯಾರಿಗೂ ನಮಸ್ಕಾರ ಮಾಡೋದಿಲ್ಲ ಅಂದರೆ ಎಲ್ಲವನ್ನ ತೊರೆದು ಬರ್ತಾರೆ. ಹಾಗಾಗಿ ಗೌರವ ಒಂದು ಕಡೆಯಿಂದ ವಿದ್ಯೆಗೆ ನಮ್ಮ ದೇಶದಲ್ಲಿ ಅಪಾರವಾಗಿರ್ತಕ್ಕಂಥ ಗೌರವ, ಅದಕ್ಕೆ ಸಮನಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಎರಡನೇದು ಸಮರ್ಪಣೆಗೆ, ತ್ಯಾಗಕ್ಕೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು ಗೌರವ. ಯಾಕೆ ಅಂತ ಕೇಳಿದ್ರೆ ಸಮಾಜಕ್ಕೋಸ್ಕರ ಜೀವನವನ್ನು ಸಮರ್ಪಿಸ್ತಾರೆ ಅಂತಲ್ಲಿ. ಆ ಥರ ಬೇರೆ ಬೇರೆ ದೇಶಗಳು ಬೇರೆ ಬೇರೆದಕ್ಕೆ ಗೌರವ ಕೊಟ್ಟಾಗ ನಮ್ಮ ದೇಶ ವಿದ್ಯೆಗೆ, ನಮ್ಮ ದೇಶ ಸಮರ್ಪಣೆಗೆ, ನಮ್ಮ ದೇಶ ತ್ಯಾಗಕ್ಕೆ, ನಮ್ಮ ದೇಶ ಸಂತ ಪದವಿಗೆ ಅದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗೌರವ ಕೊಡುತ್ತೆ ಅಂತಾರೆ. ಇವತ್ತಿಗೂ ಹಾಗೆ ಉಳ್ಕೊಂಡಿದೆಯಾ ಅಂತ ಕೇಳಿದ್ರೆ ಹಾಗೆ ಉಳ್ಕೊಂಡಿದೆ, ಆದರೆ ಒಳಗಡೆಯಿಂದ ಸ್ವಲ್ಪ ಟೊಳ್ಳಾಗ್ತಾ ಇದೆ. ಹಾಗೆ ಉಳ್ಕೊಂಡಿದೆಯಾ ಅಂತ ಕೇಳಿದ್ರೆ ಖಂಡಿತ ಇದೆ, ಆದರೆ ಒಳಗಡೆಯಿಂದ ಟೊಳ್ಳಾಗ್ತಾ ಇದೆ. ನಾನು ಆಗಲೇ ಹೇಳಿದ್ನಲ್ಲ, ಟೀಚರ್ಗಳು ಸಂಬಳ ತಗೊಳ್ತಾರೆ ಅನ್ನೋ ಆ್ಯಟಿಟ್ಯೂಡ್ ಇವತ್ತು ಅನೇಕ ಅಪ್ಪ ಅಮ್ಮಂದರಿಗೆ. ಸ್ವಲ್ಪ ದೊಡ್ಡ ದೊಡ್ಡ ಸ್ಕೂಲ್ ಆಗ್ತಾ ಇದ್ದಂಗೆ ಟೀಚರ್ಗಳು ಮಕ್ಕಳನ್ನ ಮುಟ್ಟೋದು ಇಲ್ಲ, ಬೇಡ ಯಾಕೆ ಸಮಸ್ಯೆ ಅಂತ. ಹೊಡೆತ ತಿಂದೆ ಸರಿ ಹೋಗುತ್ತೆ ಅನ್ನೋ ಜಗತ್ತಲ್ಲಿ ಯಾವುದಾದ್ರೂ ಒಂದು ವಸ್ತು ಇದೆಯಾ ನೀವೇ ಹೇಳಿ ಅಂತಲೇ. ಆ ಹೊಡೆತದ ಮಿತಿ ಎಷ್ಟಿರಬೇಕು ಅನ್ನೋದು ನಾವು ಯೋಚನೆ ಮಾಡ್ಬೋದು. ಆದರೆ ಕಬ್ಬಿಣ ಅದಕ್ಕೆ ಕಾಯಿಸ್ದಿದ್ರೆ ಕಬ್ಬಿಣ ಉಪಯೋಗಕ್ಕೆ ಬರುತ್ತೆ ಅಂತ ಎಲ್ಲಾದರೂ ಕಬ್ಬಿಣ ಇದೆಯಾ? ಮರವನ್ನು ನೀರಿಗೆ ಹಾಕದಿದ್ರೆ ಮರ ತುಂಬ ಕಾಲ ಬಾಳಿಕೆ ಬರುತ್ತೆ ಅನ್ನುವಂಥ ಮರ ನಮ್ಮ ಹತ್ರ ಯಾವುದಾದ್ರೂ ಇದೆಯಾ? ಅದೇನು ಪ್ಲೈವುಡ್ ಮರ ಮರ ಅನ್ನೋದನ್ನು ಉಪಯೋಗಿಸ್ಬೇಕು ಅಂದ್ರೆ 1 ತಿಂಗಳು ನೀರಲ್ಲಿ ಹಾಕಿರಲೇಬೇಕು ಮರದ ದಿಮ್ಮಿನ. ಅದನ್ನು ನೀರಲ್ಲಿ ಹಾಕಲಿಲ್ಲ ಅಂತ ಹೇಳಿದ್ರೆ ಮರ ಉಪಯೋಗಕ್ಕೆ ಬರೋದೇ ಇಲ್ಲ. ಹಾಗೆ ಬೈಸ್ಕೊಳ್ದಿದ್ರೆ, ಹೊಡಿದಿದ್ರೆ, ಅಥವಾ ಸಾಣೆ ಹಿಡಿಲಿಲ್ಲ ಅಂದರೆ ಅದು ಸರಿ ಹೋಗುತ್ತೆ ಅಂತಿದೆ ಇಲ್ಲ ಅಂದಲೆ. ಆದರೆ ಇವತ್ತು ಒಳಗಿಂದ ಟೊಳ್ಳಾಗ್ತಾ ಇದೆ. ಯಾಕೆಂದರೆ ನಿಧಾನಕ್ಕೆ ವಿದ್ಯೆಯೇ ಶ್ರೇಷ್ಠ ಅಂತಿದ್ದಲ್ಲಿ ದುಡ್ಡೇ ದೊಡ್ಡಪ್ಪ ಅಂತಲೂ ಬರ್ತಾ ಇದೆ. ಹಾಗೆ ದುಡ್ಡಿಗಾಗೇ ಎಲ್ಲವೂ ಅಂತೂ ಕೂಡ ಬರ್ತಾ ಇದೆ ಅಂತ. ನಿಜಗುಣರಾಜವರು ಈ ಸಂಸ್ಥೆ ಮಾಡಿದ್ದಾರೆ. ಸರ್ಕಾರಗಳು ಕೈ ಎತ್ತುಬಿಟ್ಟಿರೋದ್ರಿಂದ ಈ ವಿಷಯದಲ್ಲಿ ನಮ್ಮ ದೇಶದಲ್ಲಿ 3ಕ್ಕೆ ದುಡ್ಡು ಕೊಡಬೇಕಾಗಿರಲಿಲ್ಲ. ಶಿಕ್ಷಣಕ್ಕೆ ಕೊಡಬೇಕಾಗಿರಲಿಲ್ಲ, ಆರೋಗ್ಯಕ್ಕೆ ಕೊಡಬೇಕಾಗಿರಲಿಲ್ಲ, ಅನ್ನಕ್ಕೆ ಕೊಡಬೇಕಾಗಿರಲಿಲ್ಲ. ಆದರೆ ಅನಿವಾರ್ಯವಾಗಿ ಈ 3 ಇವತ್ತು ಹಣಕ್ಕೆ ಸಿಗುತ್ತೆ. ಯಾಕೆ ಅಂತ ಕೇಳಿದ್ರೆ ಆ ಥರದ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ. ಆದರೆ ಅದಕ್ಕೊಂದು ಮಿತಿ ಇಲ್ವಾ ಅಂತ ಕೇಳಿದ್ರೆ ಅದಕ್ಕೂ ಒಂದು ಮಿತಿ ಇರಬೇಕು. ನಿಜಗುಣರಾಜವರು ಆರಂಭದಲ್ಲೇ ಆ ಮಿತಿಯನ್ನು ಹಾಕ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾನು ನಂಬ್ತೀನಿ. ಯಾಕಂದರೆ ಅವ್ರ ಹತ್ರ ಇರೋ ಸಂಸ್ಕಾರ ಆ ಥರದ್ದು, ಅವ್ರ ತಂದೆ ಅವ್ರನ್ನ ಬೆಳೆಸಿರೋ ಸಂಸ್ಕಾರ ಆ ಥರದ್ದು. ಬೇಕು ಟೀಚರ್ಗಳಿಗೆ ಸಂಬಳ ಕೊಡಬೇಕು, ಬಿಲ್ಡಿಂಗ್ ಕಟ್ಟಿಬಿಟ್ರೆ ಆಗೋದಿಲ್ಲ, ಪ್ರತಿ ವರ್ಷ ಅದನ್ನು ರಿಪೇರಿ ಮಾಡಬೇಕು. ಬರೀ ಇಟ್ಟರೆ ಸಾಲೋದಿಲ್ಲ, ಬೆಳಿಬೇಕು. ಯಾವುದಾದ್ರೂ ಯಾವುದು ಬೆಳೆಯೋದಿಲ್ವೋ ಅದು ಉಳಿಯೋದಿಲ್ಲ, ಅದು ಪ್ರಕೃತಿ ನಿಯಮ. ಉಳಿಬೇಕು ಅಂದರೆ ಬೆಳೀಲೇಬೇಕು ಅನ್ಸಲಿ. ಯಾವುದು ಬೆಳೆಯೋದಿಲ್ವೋ ಅದು ಕುಂದುತ್ತಾ ಹೋಗುತ್ತದು. ಅದನ್ನ ಹಾಗೆ ಬೆಳೀಲೇಬೇಕು. ಬೆಳೆಸಬೇಕು ಅಂದರೂ ಕೂಡ ಹಣ ಬೇಕು. ಆದರೆ ಹೇಗೆ ಅಂತ ಕೇಳಿದ್ರೆ 2 ಶಬ್ದ ನಮ್ಮ ಹತ್ರ ಇದೆ ನಮ್ಮ ಸಂಸ್ಕೃತಿಯಲ್ಲಿ. ಒಂದು ದೋಹನ, ಎರಡನೇದು ತೇನ ತ್ಯಕ್ತೇನ ಭುಂಜೀತ. ನಮ್ಮ ದೇಶದಲ್ಲಿ ಹಾಲು ಕರಿಯೋರು ಹಾಲು ಕರೀತಾ ಇರಬೇಕಾದ್ರೆ ಡೈರಿಗೂ ಹಾಗೆ ಹಾಲು ದನ ಸಾಕುವವ್ರಿಗೂ ರೈತನಿಗೂ ಭಾಳ ದೊಡ್ಡ ವ್ಯತ್ಯಾಸ ಇದೆ. ಡೈರಿಯವ್ರಿಗೇನು ವ್ಯತ್ಯಾಸ ಮತ್ತು ದನ ಸಾಕುವಂಥ ರೈತರಿಗೇನು ವ್ಯತ್ಯಾಸ ಅಂತ ಕೇಳಿದ್ರೆ, ರೈತರು ಮತ್ತು ದನ ಸಾಕುವಂಥವರು ಅವರು ಕರುವನ್ನು ಕೂಡ ಸಾಕ್ತಾರೆ, ಬರೀ ದನವನ್ನು ಸಾಕೋದಿಲ್ಲ. ಅವ್ರು ಬರೀ ಹಾಲು ಕೂಡ ದನವನ್ನು ಸಾಕೋದಿಲ್ಲ, ಕರುನೂ ಕೂಡ ಸಾಕ್ತಾರೆ. ಹಾಗೆ ಹಾಲು ಕರಿಬೇಕಾದ್ರೆ ಅವ್ರಿಗೆ ಸ್ಪಷ್ಟವಾಗಿ ನೆನಪಿರುತ್ತೆ, ನಾನು ಹಾಲು ತೆಗೆದ ಮೇಲೆ ಕರುಗೆ ಹಾಲು ಉಳಿಸ್ಬೇಕು ಅಂತ. ಇದನ್ನು ನಮ್ಮ ಸಂಸ್ಕೃತಿಲಿ ದೋಹನ ಅಂತ ಕರೆದ್ರು ಅಂಥದ್ದು. ದೋಹನ ಅಂತ ಕರೆದ್ರು. ಡೈರಿ ಮಾಡೋರಿಗೆ ಇದ್ರದ್ದು ಇರೋದಿಲ್ಲ, ಯಾಕಂದ್ರೆ ಅಲ್ಲಿ ಕರು ಇರೋದೇ ಇಲ್ಲ. ಒಂದ್ಸಲ ಅದು ಮರಿ ಹಾಕಿದ ಕೂಡಲೇ, ಕರು ಹಾಕಿದ ಕೂಡಲೇ ಆ ಕರುನ ತಗೊಂಡೋಗ್ಬಿಡ್ತಾರೆ ಅಂತಾನೆ. ಮತ್ತದು ತಾಯಿ ದನದ ಜೊತೆಗೆ ಅದು ಬೆಳೆಯೋದಿಲ್ಲ. ಆದರೆ ರೈತನ ಕೊಟ್ಟಿಗೆ ಹಾಗಲ್ಲ, ರೈತನ ಗೋಶಾಲೆ ಹಾಗಲ್ಲ. ಅಲ್ಲಿ ಕರು ಮತ್ತು ಹಸು ಅವು ಒಟ್ಟಿಗೆ ಬೆಳೀತಾವೆ. ಹಾಗಾಗಿ ರೈತನಿಗೆ ಕರುವಿನ ಚಿಂತೆ ಕೂಡ ಇರುತ್ತೆ ಅಂತಲೇ. ನಮ್ಮ ದೇಶ ಹೇಗೆ ಅಂತ ಕೇಳಿದ್ರೆ ಅದು ಜನರಿಗೆ ಬೇಕಾಗಿರೋದೆಲ್ಲವನ್ನು ಕೊಡ್ತು, ಆದರೆ ಜನ ಎಷ್ಟು ಬೇಕೋ ಅಷ್ಟೇ ತಗೊಂಡ್ರು. ಹಾಗೆ ಇದೊಂದು ಉದ್ಯಮ ಅಲ್ಲ, ಇದೊಂದು ಶಾಲೆ. ಇದು
ಇದೊಂದು ಅಂಗಡಿ ಅಲ್ಲ, ವ್ಯಾಪಾರಿ ಕೇಂದ್ರ ಅಲ್ಲ, ಇದೊಂದು ಶಾಲೆ. ಇಲ್ಲಿ ಫೀಸ್ ತಗೊಳ್ಳೇಬೇಕು, ಯಾಕಂದರೆ ಸರ್ಕಾರ 100% ಸಹಾಯ ಮಾಡೋದಿಲ್ಲ, ಹೀಗಾಗಿ ಫೀಸ್ ತಗೊಳ್ಳೇಬೇಕು. ಆದರೆ ಆ ಫೀಸ್ ಎಷ್ಟು ಅಂತ ಕೇಳಿದ್ರೆ ಇದನ್ನು ಸಸ್ಟೈನ್ ಮಾಡೋಕ್ಕೆ ಆ ಫೀಸ್ ಮಾಡಬೇಕೇ ಹೊರತು ನನಗೆ ಇದು ಲಾಭಕ್ಕೆ ಸ್ಕೂಲು ಅಂತ ಮಾಲೀಕರಿಗೆ ಆಗಬಾರ್ದು, ಸಂಬಳಕ್ಕೆ ಸ್ಕೂಲು ಅಂತ ಟೀಚರ್ಗೆ ಆಗಬಾರ್ದು, ನಾನು ದುಡ್ಡು ಕೊಟ್ಟಿದ್ದೀನಲ್ಲ ಅನ್ನೋ ಆ್ಯಟಿಟ್ಯೂಡ್ ಪಾಲಕರಿಗೆ ಇರಬಾರ್ದು. ಹಾಗೆ ಸಮಾಜದಲ್ಲಿ ಇರ್ತಕ್ಕಂಥವ್ರಿಗೆ ಹೊಟ್ಟೆ ಕಿಚ್ಚು ಇರಬಾರ್ದು, ತೊಂದರೆ ಮಾಡೋ ಮನೋಭಾವನೂ ಇರಬಾರ್ದು. ಅಂಥ ಜಾಗದಲ್ಲಿ ಅಂಥ ಸಂಸ್ಥೆಗಳು 100 ವರ್ಷ ಬಾಳುತ್ತೆ, ಲಕ್ಷಾಂತರ ಜನರಿಗೆ ಅದು ಜೀವನವನ್ನು ಕೊಡುತ್ತೆ, ಲಕ್ಷಾಂತರ ಜನರಿಗೆ ಬದುಕನ್ನು ನಿರ್ಮಾಣ ಮಾಡಿಕೊಡುತ್ತೆ. ಅಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಶಾಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಮತ್ತು ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದುಗಡೆ ಇರ್ತಕ್ಕಂಥ ಎಲ್ಲ ಹಿರಿಯರ ಶುಭ ಹಾರೈಕೆ ಕಾರಣಕ್ಕೆ ರೇಡಿಯಂಟ್ ಸ್ಕೂಲ್ ಆಫ್ ಎಕ್ಸಲೆನ್ಸ್, ರೇಡಿಯಂಟ್ PU ಕಾಲೇಜ್ ಮತ್ತು ರೇಡಿಯಂಟ್ ಅಕಾಡೆಮಿಗೆ ಅದು ಮುಂದಿನ ದಿನಗಳಲ್ಲಿ ಲಭಿಸಲಿ ಅಂತ ಹೇಳ್ತಾ, ಈ ಪರಿಸರದಲ್ಲಿ ಮಾತ್ರ ಅಲ್ಲ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಇಲ್ಲಿಯ ವ್ಯವಸ್ಥೆಗಳನ್ನ, ಇಲ್ಲಿಯ ಶಿಕ್ಷಣವನ್ನು ನೆನಪು ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಈ ಶಾಲೆ ಬೆಳೀಲಿ ಅಂತ ಹೇಳ್ತಾ, ಇಲ್ಲಿನ ಮಕ್ಕಳಿಗೆ ಜಗತ್ತನ್ನು ಗೆಲ್ಲುವಂಥ ಧೈರ್ಯವನ್ನು ಈ ಶಿಕ್ಷಣ ಸಂಸ್ಥೆಗಳು, ಜಗತ್ತನ್ನು ಒಳ್ಳೆ ರೀತಿಯಲ್ಲಿ ಆಳ್ತಕ್ಕಂಥ ತಾಕತ್ತನ್ನು, ಸಾಮರ್ಥ್ಯವನ್ನು ಈ ಶಿಕ್ಷಣ ಸಂಸ್ಥೆ ಕೊಡಲಿ ಅಂತ ಮಾತ್ರ ಇನ್ನೊಮ್ಮೆ ಶುಭ ಹಾರೈಸ್ತಾ, ಮತ್ತೊಮ್ಮೆ ಶಿಕ್ಷಣ ಸಂಸ್ಥೆಗೆ, ಅದರ ಮಾಲೀಕ ವರ್ಗಕ್ಕೆ, ಅದರ ಶಿಕ್ಷಕ ವೃಂದಕ್ಕೆ ಮತ್ತು ಭವಿಷ್ಯದ ಪಾಲಕರಿಗೆ ಶುಭ ಹಾರೈಕೆಗಳನ್ನ ಸಲ್ಲಿಸ್ತಾ ನಾನು ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ತೆ.